ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ರವಿಚಂದ್ರನ್ ಅವರು ನಿರ್ದೇಶನ ಮಾಡುವಂಥ ಸಿನಿಮಾ ಮನೆ ದೇವರು 1993 ಬರುತ್ತೆ. ಈ ಸಿನಿಮಾದ ಒಂದು ಹಾಡಿನ ಸೃಷ್ಟಿಯ ಹಿಂದೆ ಒಂದು ಸ್ವಾರಸ್ಯ ವಿಷಯ ಇದೆ, ನಿಮಗೆ ಹೇಳಬೇಕು. ಹಂಸಲೇಖ ಅವರು ಬೆಳಗಿನ ಜಾವ ಒಂದು 4-4:15 ಅವ್ರು ಎದ್ದು ರೆಡಿಯಾಗಿ ಅವ್ರ ಆಫೀಸ್ ರೂಮಲ್ಲಿ ಕೂತ್ಕೊಂಡು ಆ ಕಂಪೋಸ್ ಮಾಡೋದು, ಅಂದರೆ ಟ್ಯೂನ್ ಹಾಕೋದು, ಲಿರಿಕ್ಸ್ ಬರ್ಕೊಳ್ಳೋದು ಮಾಡ್ತಾರೆ. ಅವರು ಯಾವಾಗಲೂ ಬಾಗಿಲು ಮುಂದೆ ಕೂತ್ಕೊಳ್ಳಲ್ಲ, ಅವ್ರು ಗೋಡೆ ಮುಂದೆ ಕೂತ್ಕೋತಾರೆ. ಹಿಂದೆ ಡೋರ್ ಇರುತ್ತದೆ, ಅವ್ರು ಗೋಡೆ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕಂಪೋಸ್ ಮಾಡೋದು, ಬರೆಯೋದೆಲ್ಲ ಮಾಡ್ತಿರ್ತಾರೆ. ಅವರ ಶಿಷ್ಯಂದ್ರು ಆವಾಗ ಕೆ ಕಲ್ಯಾಣ್ ಅವರು, ಎಲ್ ಎನ್ ಶಾಸ್ತ್ರಿ ಅವರು, ಮನೋಹರ್ ಅವರು ಕೂಡ ಹೋಗಿ ಮಾಡೋರು. ಯಾರೇ ಬಂದ್ರು ಆ ಡೋರ್ ಶಬ್ದದಲ್ಲೇ ಗೊತ್ತಾಗ್ಬಿಡ್ತಿದೆ ಹಂಸಲೇಖ ಅವರಿಗೆ. ಅದು ನಿಮಗೆಲ್ಲ ಅನುಭವ ಆಗಿರುತ್ತೆ. ನಿಮ್ಮ ಮನೆಗೆ ಯಾರೇ ಒಬ್ಬ ವ್ಯಕ್ತಿ ದಿನಾ ಬರ್ತಾ ಇದ್ರೆ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ, ಇಂಥ ಟೈಮಿಗೆ ಇವ್ರು ಬರ್ತಾರೆ, ಈ ಥರ ಇವ್ರು ಡೋರ್ ಓಪನ್ ಮಾಡ್ತಾರೆ, ಕಾಲಿಂಗ್ ಬೆಲ್ ಈ ಥರ ಮಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ದಿನ ಬರ್ತಾ ಇದ್ರೆ ಇಲ್ಲಿಗೂ ಕೂಡ ಅವ್ರ ಶಿಷ್ಯಂದ್ರು ದಿನ ಬರ್ತಿರೋದ್ರಿಂದ ಅವ್ರು ಗೇಜ್ ಮಾಡಿರ್ತಾರೆ, ಇಂಥ ಟೈಮಿಗೆ ಇಂಥವ್ರು ಬರ್ತಾರೆ, ಹೀಗೆ ಡೋರ್ ಓಪನ್ ಮಾಡಿದ್ರೆ ಅದು ಇವರೇ ಅಂತ ಗೊತ್ತಿರ್ತದೆ. ಎಲ್ಲ ಹಾಡಾಗಿರುತ್ತೆ, ಒಂದು ಹಾಡು ಬಿಟ್ಟು ಹಂಸಲೇಖರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಗೋಡೆ ನೋಡ್ತಾ ಕಣ್ಣು ಮುಚ್ಕೊಂಡು ಏನೋ ನುಡಿಸ್ತಾ ಇರ್ತಾರೆ. ಮೆಲ್ಲ ಡೋರ್ ಸೌಂಡ್ ಆಗುತ್ತೆ. ಅಲ್ಲಿ ಒಂದು ನಿಂತಿರೋ ಥರ ಅವ್ರಿಗೆ ಭಾಸವಾಗುತ್ತೆ. ಬಾರೋ ಕಲ್ಯಾಣ ಅಂತಾರೆ. ಆಗ ಕೆ ಕಲ್ಯಾಣ್ ಎಂಟ್ರಿ ಕೊಡ್ತಾರೆ. ಅವರು ಬಂದ ಕೂಡಲೇ ಬಂದುಬಿಟ್ಕೊಂಡು ಲಿರಿಕ್ಸ್ ನನಗೆ ಅಂತಾರೆ. ಏನು ಗುರುಗಳೇ ಅಂತ, ಕಲ್ಯಾಣ ಪ್ರೇಮ ಕಲ್ಯಾಣ ಅಂತ ನುಡಿಸ್ತಾರೆ. ಆ ಟ್ಯೂನ ಒಂದು ಪ್ಲೇ ಮಾಡ್ಕೊಂಡು ಹಾಡ್ತಾರೆ, ಪಲ್ಲವಿ ಹಾಡ್ತಾರೆ. ಖುಷಿಯಾಗ್ಬಿಡುತ್ತೆ ಕಲ್ಯಾಣ್ ಸರ್ಗೆ, ಚೆನ್ನಾಗಿದೆ ಸರ್ ಅಂತ. ಮನೆದವರಿಗೆ ಒಂದು ಸಾಂಗ್ ನನಗೆ ಉಳಿದಿರಲಿಲ್ಲ ನೋಡು, ನಿನ್ನ ಎಂಟ್ರಿ ಬಂದ್ಬಿಡ್ತದೆ ಅಂತೇಳಿ ಫಸ್ಟ್ ಬರೆಯೋ ಒಂದು ಪಲ್ಲವಿಗೆ ಬರೆಯೋ ಸಾಲೆ ಕಲ್ಯಾಣ ಪ್ರೇಮ ಕಲ್ಯಾಣ. ಅದು ಬರೀತಾರೆ, ಮಿಕ್ಕಿದೆಲ್ಲ ಚರಣ ಎಲ್ಲ ಮುಗಿಸ್ತಾರೆ ಬರೆದು. ಆಮೇಲೆ ಯೋಚನೆ ಮಾಡ್ತಾರೆ, ಮೊದಲು ಮದುವೆ ಅಂತ ಬರಿಬಾರ್ದು, ಅಂದರೆ ಕಲ್ಯಾಣ ಅಂತ ಮೊದಲು ಬೇಡ, ಫಸ್ಟ್ ಭೇಟಿ, ಒಂದು ಪ್ರೀತಿ ಒಡನಾಟ, ಆಮೇಲೆ ತಾನೇ ಮದುವೆ, ಅದು ಕೊನೆಗೆ ಬರೋಣ ಅಂತೇಳಿ ಒಂದು ಲೈನ್ ಸಿಕ್ಕಿದ ಮೇಲೆ ಹಂಸಲೇಖ ಅವರಿಗೆ ಸರಾಗವಾಗಿ ಬಂದ್ಬಿಡುತ್ತೆ. ಆರಂಭ ಪ್ರೇಮದಾರಂಭ ಅಂತ ಬರೀತಾರೆ, ಅದ್ಭುತವಾಗಿ ಮುಗಿಸ್ತಾರೆ. ಕೊನೆಗೆ ಅಲ್ಲಿ ನೋಡಿ ಕಲ್ಯಾಣ ಪ್ರೇಮ ಕಲ್ಯಾಣ ಅಂತ ಹಾಕಿದ್ದಾರೆ. ಕಲ್ಯಾಣ್ ಸಾರ ಬೆಳಗಿನ ಜಾವದ ಎಂಟ್ರಿ, ಆ ಪಲ್ಲವಿ ಬಂತು, ಆಮೇಲೆ ಚರಣಕ್ಕೆ ಕೊನೆಗೆ ಹೋಯ್ತದು. 4ನೇ ಸಾಲಲ್ಲಿ ಜೀವನದ ಒಂದು ತಾತ್ಪರ್ಯ ಹಂಸಲೇಖ ಅವರು ಹೇಳಿದ್ದಾರೆ ಈ ಒಂದು ಸಿನಿಮಾದ ಹಾಡಲ್ಲಿ. ಜೀವನ ಏರುಪೇರಿನ ಗಾಯನ, ಇದು ಬರೆಯೋದು 20 ನಿಮಿಷದಲ್ಲಿ. ಇದು ತುಂಬ ಅದ್ಭುತ ಲೈನು. ಮದುವೆ ದೇಹದ ಜೊತೆ, ಬದುಕು ಲೋಕದ ಜೊತೆ, ಪ್ರಣಯ ವಯಸ್ಸಿನ ಜೊತೆ, ಪ್ರೀತಿ ಮನಸ್ಸಿನ ಜೊತೆ. ಎಷ್ಟು ಚೆನ್ನಾಗಿದೆ ನೋಡಿ. ಜೀವನ ಅಲ್ಲೇ ಹೇಳ್ಬಿಟ್ರು. ಮದುವೆ ದೇಹದ ಜೊತೆ, ಬದುಕು ಲೋಕದ ಜೊತೆ, ಬದುಕು ಮಾಡಲೇಬೇಕು ನಾವು. ಪ್ರಣಯ ವಯಸ್ಸಿನ ಜೊತೆ, ಆ ವಯಸ್ಸಲ್ಲಿ ಏನಾಗಬೇಕು ಅದಾಗಬೇಕು. ಪ್ರೀತಿ ಮನಸ್ಸಿನ ಜೊತೆ, ಕೊನೆವರೆಗೂ ನಾವು ಯಾರನ್ನ ಪ್ರೀತಿಸಿರ್ತೀವಿ, ನಾವು ಯಾರನ್ನ ಇಷ್ಟಪಡಬೇಕು ಅಂತ ಹೇಳೋದು ಮನಸ್ಸೇ ಹೇಳೋದು, ನಮಗೆ ಮನಸ್ಸೊಳಗೆ ಇಟ್ಕೊಂಡಿರ್ತೀವಿ ನಾವು. ಎಷ್ಟು ಚೆನ್ನಾಗಿದೆ ನೋಡಿ ಜೀವನ ತಾತ್ಪರ್ಯ, ಅದು ಅದ್ಭುತವಾಗಿ ಹೇಳಿದ್ದಾರೆ. ಆಮೇಲೆ ಅಪರಂಜಿ ಚಿನ್ನ ಹಾಡು ಬಗ್ಗೆ ನಿಮಗೆಲ್ಲ ಗೊತ್ತು. ಅದು ಕಂಪೋಸ್ ಮಾಡಿ ಲಿರಿಕ್ಸ್ ಬರೆದಿದ್ದು ಬೇರೆ. ಹಂಸಲೇಖ ಅವ್ರಿಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲ್ಲ. ಮಾರನೇ ದಿನ ಬೆಳಿಗ್ಗೆ ಸ್ಟುಡಿಯೋಗೆ ಬಂದು ಹಂಸಲೇಖ ಅವರು ಅದು ಬೇರೆ ಹಾಡು ಬರೆದು ಕಂಪೋಸ್ ಮಾಡಿ ಬರೆದು ರೆಕಾರ್ಡಿಂಗ್ ಮಾಡ್ತಿರ್ತಾರೆ. ಆಗ ರವಿ ಸರ್ ಬರ್ತಾರೆ, ಯಾಕೆ ರಾಜು ನೆನ್ನೆ ಕೇಳಿದ್ದೆ, ನಾನು ಕೇಳಿದ್ದೆ ಬೇರೆ, ಈಗ ನೀವು ಹಾಡಿಸ್ತಿರೋದೇ ಬೇರೆ ಅಂತಾರೆ. ಅದು ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ, ಇದು ಬೇರೆ ಮಾಡಿದೆ ಅಂತಾರೆ. ಸರಿ ಹಾಡಿ ಕಂಟಿನ್ಯೂ ಮಾಡಿ ಅಂತಾರೆ. ಅಷ್ಟೇ, ಅಷ್ಟು ಹೊಂದಾಣಿಕೆ. ಕೆಲವೊಂದು ಟ್ಯೂನ್ಗಳನ್ನ ಲಿರಿಕ್ಸ್ ನಾವು ನೋಡೋದೇ ಓಕೆ ಮಾಡಿರ್ತಾರೆ ರವಿ ಸರ್. ಗೊತ್ತಿರ್ತದೆ ಇವ್ರು ಚೆನ್ನಾಗಿ ಮಾಡಿರ್ತಾರೆ ಅಂತ, ಯಾವ ಥರ ಬೇಕು ನನಗೆ ಅಂತ ಹಂಸಲೇಖ ಅವ್ರಿಗೆ ಗೊತ್ತು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಒಂದು ಗಾದೆ ಇದೆಯಲ್ಲ, ಒಂದು ಮಾತಿದೆಯಲ್ಲ, ಪ್ರತಿ ರಾತ್ರಿ ಆರಂಭ ವಿರಸವೇ, ವಿರಸಕ್ಕೆ ಕೊನೆಯೆಂದು ಸರಸವೇ ಅಂತ ಬರೆದಿದ್ದಾರೆ. ಇನ್ನೂ ಒಂದು ಒಳ್ಳೆ ಲೈನು ಅಂದರೆ, ಮನದಲ್ಲಿ ನಲಿದಾಡೋ ನಾಯಕ, ನೆನೆದಂತೆ ತಾಹಾಡೋ ಗಾಯಕ, ಕಣ್ಣಲ್ಲಿ ಮಾತಾಡೋ ನಾಯಕಿ, ನಿಜ ಹೇಳಿ ನನ್ನಾಳೋ ಪಾಲಕಿ, ನನ್ನ ಆಳುವ ಪಾಲಕಿ ಅಂತ. ಅದ್ಭುತ ಸಾಲದು. ಇದರಲ್ಲೆಲ್ಲ ಹಾಡುಗಳು ಸೂಪರ್ ಡೂಪರ್ ಹಿಟ್ಟು. ಆಮೇಲೆ ಮನೆ ದೇವರು ಕ್ಯಾಸೆಟ್ ಕೂಡ ತುಂಬ ಸೇಲ್ ಆಗಿತ್ತು. ಇದೊಂದು ಗಮನಿಸಬೇಕಾದ ಅಂಶ. ರವಿ ಸರ್ ಹಂಸಲೇಖ ಅವ್ರದ್ದು ಕಾಂಬಿನೇಷನ್ ಕ್ಯಾಸೆಟ್ ಎಲ್ಲ ದಾಖಲೆ ಥರ ಸೇಲ್ ಆಗಿದೆ. ಮನೆ ದೇವರು ಕೂಡ ಅದ್ಭುತವಾಗಿ ಸೇಲ್ ಆಗಿತ್ತು ಅವಾಗ. ಆ 93-94 ಕಾಲಘಟ್ಟದಲ್ಲಿ ಎಲ್ಲರ ಮನೇಲೂ ಈ ಕ್ಯಾಸೆಟ್ ಇತ್ತು. ಕ್ಯಾಸೆಟ್ ಇಟ್ಟಿರೋರು ಇವತ್ತಿಗೂ ಅದು ನೋಡಿದಾಗ ನೆನಪಾಗುತ್ತೆ. ಹಾಗಾಗಿ ಮನೆದೇವ್ರ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.